ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಊಟಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿರುವಂಥದ್ದು. ಅದೇ ರೀತಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಂಡಿದ್ದೀನಿ. ಒಂದು ವೀಕಲ್ಲಿ ಹಸ್ಬೆಂಡು ಮಂಗಳೂರು, ಮಡಿಕೇರಿ, ಅದೇ ರೀತಿ ಊಟಿಗೆ ಹೋಗಿದ್ರು ಡ್ಯೂಟಿ ಮೇಲೆ. ಆಗ ಮಾಡಿರುವಂಥ ವಿಡಿಯೋ ಅದನ್ನು ಒನ್ ಬೈ ಆಗಿ ನಾನು ಡಿವೈಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಆಲ್ರೆಡಿ ಇವಾಗ ಮಂಗಳೂರು ಮತ್ತು ಮಡಿಕೇರಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಊಟಿನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು 3 ಪ್ಲೇಸಿಗೆ ಹೋದಾಗ ಹಸ್ಬೆಂಡ್ ಮನೆಗೋಸ್ಕರ ಏನೇನು ತಂದರು ಅಂತ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶಾವಿಗೆ ಮನೆ ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರ ಕಾಸ್ಟ್ ಕೂಡ ಎಷ್ಟು ತೊಗೊಂಡಿದ್ದಾರೆ ಅಂತ, ಎಷ್ಟು ಕೊಟ್ಟಿದ್ದಾರೆ ಮಂಗಳೂರಲ್ಲಿ ಹಸ್ಬೆಂಡು ಅಂತೇಳಿ ಕೂಡ ಹೇಳ್ತಾ ಇದ್ದೀನಿ. ಮತ್ತು ಏನೇನು ತಂದರು ಅಲ್ಲಿಂದ ಹೋಗಿ ಅಂತೇಳಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ಕೂಡ ತಿಳ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ, ಎಲ್ಲ ಒಟ್ಟಿಗೆ ಹಾಕಿದ್ರೆ ತುಂಬ ಲಾಂಗ್ ಆಗುತ್ತೆ, ನೋಡೋಕ್ಕೊಂಥರ ಬೋರ್ ಆಗುತ್ತಲ್ವ. ಕೆಲವೊಂದು ವಿಡಿಯೋ ಹಾಗೆ 20 ಮಿನಿಟ್ಸು ಈ ರೀತಿ ಎಲ್ಲ ಇದ್ದಾಗ ತುಂಬ ಲಾಂಗ್ ಆದಾಗ ತುಂಬ ಟೈಮ್ ತೊಗೊಳುತ್ತೆ. ಅದರಿಂದ ನಾನು ಡಿವೈಡ್ ಮಾಡಿ ಹಾಕಿರುವಂಥದ್ದು. ಊಟಿ ಪ್ರತಿಯೊಂದು ಪ್ಲೇಸನ್ನು ಕೂಡ ಹಸ್ಬೆಂಡ್ ಕವರ್ ಮಾಡಿಲ್ಲ. ಅವರು ಎಲ್ಲಿದ್ದರು, ಯಾವ ಪ್ಲೇಸಲ್ಲಿದ್ದರು ಅಲ್ಲಿ ಮಾತ್ರ ಅವರು ಕವರ್ ಮಾಡಿರುವಂಥದ್ದು. ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾವು ಮೊದಲು ಕೂಡ ಒಂದು ಊಟಿ ವಿಡಿಯೋನ ಫ್ರೆಂಡ್ ಒಟ್ಟಿಗೆ ಹೋಗಿರುವಂಥದ್ದು ಅಪ್ಲೋಡ್ ಮಾಡಿದ್ದೆ. ಬಟ್ ಅಲ್ಲಿ ಕೂಡ ನಾವು ತುಂಬ ಕೆಲವೊಂದು ಪ್ಲೇಸಸ್ಗೆ ಹೋಗೇ ಇಲ್ಲ. ಎಷ್ಟಾಗಿದೆ ಅಷ್ಟು ಕವರ್ ಮಾಡಿದ್ದೀವಿ ಅಷ್ಟು. ಆವಾಗೂ ಕೂಡ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ಓಕೆ, ಇವಾಗ ಈ ಒಂದು ವಿಡಿಯೋನ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಊಟಿ ಅನ್ನೋದೇ ಒಂಥರ ಖುಷಿ, ತಂಪಾದ ವಾತಾವರಣ, ಪ್ರಕೃತಿಯ ಸೌಂದರ್ಯ ಅಂತಲೇ ಹೇಳ್ಬೋದು. ಥರ ಮಂಜಿನಿಂದ ಕೂಡಿರುತ್ತೆ. ಕೆಲವೊಂದು ಕಡೆ ಇವಾಗ ಹಸ್ಬೆಂಡ್ ಹೋದಾಗ ಸ್ವಲ್ಪ ಬಿಸಿಲು ಇದೆ, ಅಷ್ಟೊಂದು ಚಳಿ ಇಲ್ಲ. ಅವರು ಹೋದಾಗ ಅಷ್ಟೊಂದು ಚಳಿ ಇರಲಿಲ್ಲ ಅಲ್ಲಿ. ಅದರಿಂದ ಬಿಸಿಲು ವಾತಾವರಣ ಇದೆ, ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಯಾವಾಗಲೂ ತಂಪಾಗಿರುವಂಥ ವಾತಾವರಣನೇ ಅದು. ಮತ್ತು ಫ್ಯಾಮಿಲಿ ಫ್ರೆಂಡ್ಸು ಅದೆಲ್ಲ ಹೋಗೋಕ್ಕೆ ತುಂಬ ಖುಷಿ ಪಡುವಂಥ ಜಾಗ. ತುಂಬ ಗಾರ್ಡನ್ಗಳು, ತೋಟಗಳು, ಮಕ್ಕಳಿಗೆ ಆಡುವಂತಹ ಒಂದು ಪಾರ್ಕ್ಗಳು, ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟು, ಕಾಫಿ ತೋಟಕ್ಕೆ ಬಹಳ ಹೆಸರುವಾಸಿಯಾಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಅದರಲ್ಲಂತೂ ಹಸ್ಬೆಂಡು ಹೋದ ಕಡೆ ಇರುವಂತಹ ಪ್ಲೇಸ ಮತ್ತು ಅವರಿರುವಂತಹ ಒಂದು ರೆಸಾರ್ಟ್ ನಿಯರಲ್ಲಿ ಇರುವಂತಹ ಪ್ಲೇಸಸ್ಗಳನ್ನೆಲ್ಲ ಕವರ್ ಮಾಡಿದರೆ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಊಟಿ ಅಂದರೆ ಒಂದು ಸುಂದರವಾದ ತಾಣ ಅಂತಲೇ ಹೇಳ್ಬೋದು ಅಲ್ವಾ. ಆಲ್ರೆಡಿ ನಾನು ಪ್ರಕೃತಿ ಬಗ್ಗೆ ಫಸ್ಟ್ ಊಟಿ ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನಗೆ ತಿಳಿದಂಥದ್ದು ನಾನು ಎಕ್ಸ್ಪ್ಲೈನ್ ಮಾಡಿರೋಂಥದ್ದು. ಅದೇ ರೀತಿ ಇಲ್ಲೊಂದು ರಿಲ್ಯಾಕ್ಸ್ಗೆ ಬೇಕಾಗಿರುವಂಥ ಫೀಲಿಂಗ್ ಕೊಡುವಂತಹ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ಟೈಮ್ ಪಾಸ್ ಮಾಡುವಂಥದ್ದು, ಒಂದು ಟೈಮ್ ಕಳೆಯುವಂಥದ್ದು ಜಾಗ ಅಂತಲೇ ಹೇಳ್ಬೋದು. ನೀವು ಕೂಡ ಖಂಡಿತವಾಗಿ ಈ ಒಂದು ಪ್ಲೇಸಿಗೆ ನೀವು ಹೋಗಿಲ್ಲ ಆದರೆ ಖಂಡಿತವಾಗಿ ಭೇಟಿ ಕೊಡಿ. ಹಸ್ಬೆಂಡ್ ತುಂಬ ಸತಿ ಹೋಗಿದ್ದಾರೆ, ನಾನು ಒಂದು ಟೈಮ್ ಹೋಗಿದ್ದೀನಿ. ಮಗ ಟ್ರಿಪ್ಪಲ್ಲಿ ಅಂತಂದರೆ ಅವನು ಸ್ಕೂಲ್ ಟ್ರಿಪ್ಪಲ್ಲಿ 10th ಇರುವಾಗ ಕೂಡ ಹೋಗಿದ್ದಾನೆ. ಅವನು 2 ಸತಿ ಹೋಗಿದ್ದಾನೆ ಇಲ್ಲಿಗೆ. ಅಲ್ಲಿ ಹೋದಾಗ ಅವನು ತುಂಬ ಚಾಕ್ಲೇಟ್ ಎಲ್ಲ ತಂದಿದ್ದ. ಓಕೆ, ಈ ವಿಡಿಯೋನ ನೋಡ್ಕೊಂಡು ಬರೋಣಲ್ಲ ಮುಂದೆ, ಬನ್ನಿ. ಊಟಿ ಪ್ಲೇಸು ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಫೀಲಿಂಗ್ ಕೊಡುತ್ತದೆ. ಯಾಕಂದರೆ ಅಲ್ಲಿ ಪ್ರಕೃತಿಯ ವಾತಾವರಣ ಇರುತ್ತೆ, ಮತ್ತು ನಮಗೆ ಪ್ರಕೃತಿಯ ಸೌಂದರ್ಯವನ್ನು ಕೂಡ ನೋಡ್ಬೋದು, ಮತ್ತು ನಾವು ಫೋಟೋಗಳನ್ನು ತೆಗೆಯಬಹುದು, ವಿಡಿಯೋಗಳನ್ನ ಮಾಡ್ಕೊಳ್ಬೋದು. ಮತ್ತು ಅಲ್ಲಿರುವಂಥ ತಂಪಾದ ವಾತಾವರಣದಲ್ಲಿ ನಾವು ಸ್ವಲ್ಪ ಟೈಮ್ಗಳನ್ನ ಕಳಿಬೋದು. ಮಕ್ಕಳಿಗೆ ಕೂಡ ಖುಷಿ ಕೊಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಫ್ಲವರ್ ಗಾರ್ಡನ್ ಆಗಿರ್ಬೋದು, ಮತ್ತು ಅವರಿಗೆ ಒಂದು ಆಟ ಆಡೋಕ್ಕೆ ಇರುವಂತಹ ಸ್ಥಳಗಳು, ಅವ್ರಿಗೆ ಆಟ ಆಡೋಕ್ಕೆ ಇರುವಂತಹ ಪಾರ್ಕ್ಗಳು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಅಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಈ ಒಂದು ಪ್ರಕೃತಿಯ ಯಾವಾಗಲೂ ಸಿಟಿ ಲೈಫ್ ನೋಡಿ ನೋಡಿ ಅವ್ರಿಗೂ ಸಾಕಾಗಿರುತ್ತೆ. ಈ ಒಂದು ಪ್ರಕೃತಿಯ ವಾತಾವರಣದೊಟ್ಟಿಗೆ ಮಕ್ಕಳನ್ನು ಕಳೆಯೋಕ್ಕೆ ಬಿಡಬೇಕು. ಬಟ್ ಅವರು ಕಳೆಯೋಕ್ಕಾಗಿಲ್ಲ ಅಂದರೂ ನಾವು ಇಂಥ ಪ್ಲೇಸ್ಗಳಿಗೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ವಿಸಿಟ್ ಕೊಟ್ಟಾಗ, ಅದನ್ನೆಲ್ಲ ನೋಡಿದಾಗ ಮಕ್ಕಳಿಗೆ ಮನಸ್ಸಿಗೆ ಕೂಡ ಏನೋ ಒಂದು ಹೊಸತನ, ಏನೋ ಒಂದು ಪ್ರಕೃತಿಯ ಬಗ್ಗೆ ತಿಳ್ಕೊಳ್ಳುವಂಥ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು.
ಹಸ್ಬೆಂಡ್ ಇವಾಗ ಏನೇನು ತಂದಿದ್ದಾರೆ ಅಂತೇಳಿ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಅದೇ ರೀತಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಶಾವಿಗೆ ಮಣೆ ಅಂತ ಮಂಗಳೂರಲ್ಲಿ ಶಾವಿಗೆ ಮಾಡ್ತಾರಲ್ಲ ಅದು. ಇದು ಇದಕ್ಕೆ ಹಸ್ಬೆಂಡು 2600 ಅಂದರು, 2450 ಕೊಟ್ಟಿದ್ದಾರೆ. ತುಂಬ ಫೇವ್ರೆಟ್ ಇದು ನನಗೆ ಶಾವಿಗೆ ಅಂದರೆ. ಚಿಕನ್ ಸಾರು ಶಾವಿಗೆ ಮಾಡಿದ್ರೆ ಸೂಪರಾಗಿರುತ್ತೆ ನೋಡಿ. ಇದು ನೋಡಿ, ಒಬ್ರು ಸ್ಟೇರಿಂಗ್ ಮಾಡ್ತಿದ್ದಾರೆ ಬಂದು. ಈ ರೀತಿ ತುಂಬ ಗಟ್ಟಿಗಿದೆ, ಚೆನ್ನಾಗಿದೆ. ನನ್ನ ಫೇವ್ರೆಟ್ ಶಾವಿಗೆ. ತರಬೇಕು ಅಂತ ಹುಡುಕಿ ಇವಾಗ ಸಿಕ್ಕಿತ್ತು. ಜಿಂಗ್ ಅಂತ ಆಗೋದು. ಇವ್ರು ಡ್ರೈವಿಂಗ್ ತಿರ್ಸ್ತಾ ಇದ್ದಾರೆ, ಇಲ್ಲಿ ಬಂದ್ಬಿಟ್ಟು ಕಾರ್ ತಿರ್ಸ್ತಾ ಇದ್ದಾರೆ ಜಿಂಗ್ ಅಂತ. ಇವನು ಸ್ಟಾರ್ಟ್ ಮಾಡ್ದಾಗ ಏನು ಆಟ ಸಾಮಾನು ಅದು ತಿರ್ಸ್ಕೊಂಡಿರೋಕೆ ಇಬ್ರಿಗೆ. ಆಮೇಲೆ ಎಲ್ಲ ತೋರಿಸ್ರಿ ಇದೇನಂತ ತಂದಿದ್ರ ಅಂತ. ಇದ್ರ ಮೇಲೆ ಹಾಕು ನೋಡಿ. ಚಾಕ್ಲೇಟ್ ಕವರಲ್ಲಿ ತಂದಿದ್ರೆ ಮೆಲ್ಟ್ ಆಗಿಲ್ಲಲ್ಲ. ಓ ಇಷ್ಟೇ. ಎಷ್ಟಿದು? ಎಷ್ಟು? ನಮ್ಮ 1/4 kg ಅಂದ್ರೆ ನಮ್ಮ 1/4 kg. ಇದೊಂದು ದೊಡ್ಡ ಬಾಕ್ಸ್ ತಂದಿದ್ದ. ಇಲ್ಲಿ ಸೈಡಿಗೆ ಹಾಕು ಇಲ್ಲಿಗೆ. ಹಾಂ ಪರವಾಗಿಲ್ಲ, ಆಮೇಲೆ ತೆಗ್ದಿರಿ ನಾನು ಬಾಕ್ಸಿಗೆ ಹಾಕೋಣ. ಓ ಮಿಕ್ಸಿಂಗ್ ಅದು ಚೆನ್ನಾಗಿದೆ. ಯಾವ್ದಾವ್ದು ಫ್ಲೇವರ್ ಇದೆ ಇದರಲ್ಲಿ? ಹಾಂ, ಅದು ವಿಂಟೇಜ್ ಚಾಕ್ಲೇಟ್. ಹೌದಾ? ಕ್ಲಾಸಿಕ್ ವಿಂಟೇಜ್ ಚಾಕ್ಲೇಟ್ಸ್. ಜೋರಾಗಿ ಹೇಳು, ಕೇಳಲ್ಲ. ನಿನ್ಗೆ ಒಬ್ಬನಿಗೆ ಹೇಳ್ಕೊಳ್ತಿದ್ಯಾ? ನಮಗೆ ಕೇಳುತ್ತೆ ಅಷ್ಟೇ. ಬಾಕ್ಸಿಗೆ ಹಾಕಿಡ್ಬೇಕು ನೋಡಿ. ಇಷ್ಟು ಚಾಕ್ಲೇಟ್ಗಳನ್ನ ತಂದಿದ್ದಾರೆ, ಬಾಕ್ಸಿಗೆ ಹಾಕಿಡ್ಬೇಕು. ಹಾಕಿಡ್ತಿದ್ದೀನಿ ನಾನು. ಚಾಕ್ಲೇಟ್ನೆಲ್ಲ ಇದಕ್ಕೆ ಬ್ಲ್ಯಾಕ್ ಅಂತಿದೆ ನನಗೆ, ನನ್ನ ಕೈ ಇಷ್ಟು ತುಂಬಿಟ್ಟಿದೆ ನೋಡಿ. ಫುಲ್ ಆಗಿದೆ. ಆಮೇಲೆ ಇಲ್ಲೊಂದು ಬಾಕ್ಸ್ ಇದೆ, 2 ಬಾಕ್ಸ್ ಫ್ರಿಜ್ ಒಳಗೆ ಇಟ್ಬಿಡ್ಬೇಕು. ಮಡಿಕೇರಿಯಿಂದನೇ ಇದು ಮಸಾಲ ಐಟಮು. ಒಂದು ಸಾಕಿತ್ತಲ್ಲ, 2 ಎಂತಕ್ಕೆ ತಂದ್ರಿ ಮಸಾಲ ಐಟಮು? ಓಕೆ. ಓ ಇದಾ ನೋಡಿ, ಏಲಕ್ಕಿ, ಆಮೇಲೆ ಲವಂಗ, ಮೆಣಸು, ಚಕ್ಕೆ, ಜೀರಿಗೆ. ಇದು ಮಸಾಲ ಐಟಮ್. ಗಮ್ ಅಂತಿದೆ ಎಲ್ಲ, ಫ್ರೆಶ್. ಹೋಳಿಗೆ ತೆಗಿಯೋ, ಹೋಳಿಗೆ ಮಂಗಳೂರು ಹೋಳಿಗೆ ನೋಡ್ತೀರಾ? ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಮಂಗಳೂರು ಹೋಳಿಗೆ. ನೋಡಿ, ಇದು ಮಂಗಳೂರು ಹೋಳಿಗೆ. ಇದು ಹಾಲು ಪಾಯಸದೊಟ್ಟಿಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಓ ಸ್ಯಾಂಡಲ್ ಪರ್ಫ್ಯೂಮಾ? ಇದೆಲ್ಲಿಂದ ತಗೊಂಡ್ರಿ? ಉಲ್ಟಾ ಕೊಟ್ಟಿದ್ದಾನೆ ನೋಡಿ. ಇದೆಲ್ಲಿಂದ ತಗೊಂಡ್ರಿ? ಮೈಸೂರಲ್ಲ? ತೋರಿಸು ನೋಡೋಣ ಪರ್ಫ್ಯೂಮ್ ಅದು. ವಾವ್, ಸ್ಯಾಂಡಲ್ ಪರ್ಫ್ಯೂಮ್ ತೋರಿಸು. ಹಾಕು ಇಲ್ಲಿಗೆ ನೋಡೋಣ, ನನ್ನ ಕೈಗೆ ಹಾಕು ಇಲ್ಲಿಗೆ. ಸ್ವಲ್ಪ ಸ್ಪ್ರೇ ಮಾಡು. ಅದು ಎಲ್ಲಿಗೆ ಹಾಕ್ತಿದ್ಯಾ? ಚೆನ್ನಾಗಿದೆ, ರಬ್ ಮಾಡಬೇಕು. ಚೆನ್ನಾಗಿದೆ, ಕ್ಲೋಸ್ ಮಾಡು. ಸ್ಮೆಲ್ ಹೇಗಿದೆ ಸೀಸನ್ ಪರ್ಫ್ಯೂಮ್? ಹೇಳು, ತೋರಿಸು. ಸಖತ್ತಾಗಿದೆ ಅಂತ. ಹೇಗೆ ಆಕ್ಷನ್ ಮಾಡು, ನೋಡೇ ಬಿಡೋಣ. ಹೇಗಿದೆ? ಸಖತ್ತಾಗಿದೆ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಏನು ಮಾಡಬೇಕಂತ ಗೊತ್ತಲ್ಲ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದ.